ಇವತ್ತು ಟಾಕ್ಸಿಕ್ ಬಗ್ಗೆ ಮಾತಾಡೋಣ. ದೇವರಾಣೆಗೂ ಹೇಳ್ತೀನಿ, ನಾವು ಹಿಡ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ನು, ಜನ ಹಿಡ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ನು, KGF ನೋಡಿದ್ದ ಜನ ಹಿಡ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ನು ಮ್ಯಾಚ್ ಆಗಿಲ್ಲ, ರೀಚ್ ಕೂಡ ಆಗಿಲ್ಲ. ಸೊ ಇದು ಯಶ್ ಅವರ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ಫಿಲಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ. ಫಿಲಮ್ಮು ತುಂಬ ಚೆನ್ನಾಗಿದೆ, ಆ್ಯಕ್ಷನ್ ವೈಸು, ಯಶ್ ಅವ್ರ ಆ್ಯಕ್ಟಿಂಗ್ ವೈಸು, ಮತ್ತು ಅಲ್ಲಿ ಬೇರೆ ಹಲವಾರು ಆ್ಯಕ್ಟರ್ಸ್ಗಳಿದ್ದಾರೆ. ಆ ಆ್ಯಕ್ಷನ್ ವೈಸು ಮತ್ತು ಅವ್ರ ಆ್ಯಕ್ಟಿಂಗ್ ವೈಸು ತುಂಬಾ ಚೆನ್ನಾಗಿದೆ. ಅವರು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ತುಂಬಾ ಚೆನ್ನಾಗಿ ಒಂದು ಆ ಪ್ರೆಸೆನ್ಸ್ನ ತೋರಿಸಿದ್ದಾರೆ. ಬಟ್ ಯಶ್ ಅವ್ರು ಎಲ್ಲಿ ಎಡಿದಿರ್ಬೋದು ಅಂತಂದರೆ, ಯಶ್ ಅವ್ರು ಯಾಕೋ ಓವರ್ ಥಿಂಕ್ ಮಾಡಿದ್ದಾರೆ ಅನಿಸುತ್ತೆ. ಯಾಕಂದರೆ ಜನ ಯಾಕೋ ಜೆನ್ಜಿ ಕಿಡ್ಸ್ ಆಗ್ತಾ ಇದ್ದಾರೆ, ಜನ ಎಲ್ಲ ಜಿನ್ಜಿ ಆಗ್ತಾ ಇದ್ದಾರೆ. ಸೊ ಹಂಗಾಗಿ ಈ ಥರ ನಾರ್ಮಲ್ ಸ್ಟೋರಿ ಬೇಡ, ಇದು ಡಿಫ್ರೆಂಟಾಗಿ ಒಂದು ಸ್ಟೋರಿ ಮಾಡಿಬಿಡೋಣ ಅಂತ ಯಶ್ ಅವ್ರು ತಿಳ್ಕೊಂಡು ಈ ಫಿಲಮ್ ಮಾಡಕ್ಕೆ ಹೊರಟಿದ್ದಾರೆ ಅನಿಸುತ್ತೆ. ಮೋಸ್ಟ್ಲಿ ಯಶ್ ಅವರು ಜೆನ್ಜಿನ ತಲೆಯಲ್ಲಿ ಹಿಡ್ಕೊಂಡು ಅಥವಾ ಇನ್ನೊಂದು ಪಾರ್ಟ್ ಆಫ್ ಜನ ತಲೆಯಲ್ಲಿ ಹಿಡ್ಕೊಂಡು ಈ ಫಿಲಮ್ನ ಮಾಡಿದ್ದಾರೆ ಅನಿಸುತ್ತೆ. ಈ ಫಿಲಮ್ಮು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಕಷ್ಟ ಅಂತ ಅಂದರೆ ನಾರ್ಮಲ್ ಫಿಲಮ್ ಅಲ್ಲ ಇದು. ಇದನ್ನು ನಿಮ್ಗೆ ಹೆಂಗೆ ಹೇಳೋದು ಅಂತಂದರೆ, ಸ್ಟೋರಿ ಎಲ್ಲ ಹೇಳಿದ್ರೆ ನಿಮಗೆ ಚೆನ್ನಾಗಿರಲ್ಲ. ಸೊ ಆ ಥರದ್ದು ಬೇಡ. ಸೊ ಇದು ನಾರ್ಮಲ್ ಫಿಲಮ್ ಅಲ್ಲ, ಇದು ಬೇರೆನೇ ಫಿಲಮ್ಮು. ಮನುಷ್ಯತ್ವನ ಮತ್ತು ಮನುಷ್ಯ ಅವನೇನು, ಅವನ ಹೆಂಡ್ತಿ, ಅವನ ಮಕ್ಕಳು, ಅವನ ಮಕ್ಕಳ ಮೇಲಿರೋ ವ್ಯಾಮೋಹ, ಈ ಥರ ಒಂದು ಇದಿರೋದು ಫಿಲಮ್ ಇರೋದು. ಸೊ ಎವ್ರಿಥಿಂಗ್ ಇಸ್ ಗುಡ್, ಬಟ್ ಏನೋ ಮಿಸ್ಸಿಂಗ್ ಇದೆ ಫಿಲಮಲ್ಲಿ. ಆ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಮತ್ತು ಆ ಫಿಲಮಲ್ಲಿ ಯಶ್ ಅವರು ಆ ಫಿಲಮಲ್ಲಿ ಜಾಕೆಟ್ ತೆಗೆದ್ರೆ ಸಾಕು ಟೆನ್ಷನ್ ಆಗುತ್ತೆ ಜನರಲ್ಲಿ ಇರೋರಿಗೆ, ಥಿಯೇಟರಲ್ಲಿ ಇರೋರಿಗೆ. ಯಾಕಪ್ಪ ಅಂತಂದರೆ ಅಷ್ಟು ಬೋಲ್ಡ್ ಸೀನ್ಸ್ಗಳಿದೆ. ಜಾಕೆಟ್ ತೆಗಿತಾರೆ ಅಂದರೆ ಫಿಕ್ಸ್ ಅದಕ್ಕೇನೆ ಅನ್ನೋ ಲೆಕ್ಕಾಚಾರಕ್ಕೆ ಆಗ್ಬಿಟ್ಟಿದೆ ಫಿಲಮಲ್ಲಿ. ಆ ಥರ ಇದೆ. ಸೊ ಇದು ಹುಡುಗಿಯವರು ಡೈರೆಕ್ಷನ್ ಮಾಡಿರೋದ್ರಿಂದ ಒಂದು ಹೆಣ್ಣು ಮತ್ತು ಮಕ್ಕಳು ಈ ಥರ ಸಂಬಂಧದ ಮೇಲೆ ಜಾಸ್ತಿ ಬೆಲೆ ಕೊಟ್ಟು ಫಿಲಮ್ ಮಾಡಿದ್ದಾರೆ. ಆಮೇಲೆ ಕಾಮಿಡಿ ಅಂತ ಏನು ವರ್ಕ್ ಆಗಿಲ್ಲ, ಬಟ್ ಎಷ್ಟು ಡೈಲಾಗ್ಗಳು ತುಂಬ ಚೆನ್ನಾಗಿದೆ, ಅವ್ರು ಮಾತಾಡಿರೋ ಮಾತುಗಳು ಚೆನ್ನಾಗಿದೆ. ಸೊ 4 ವರ್ಷ ಬೇಕಿತ್ತಾ ಅಂತ ಈ ಫಿಲಮ್ಗೆ ಅನ್ನಿಸುತ್ತೆ ಒಂದೊಂದ್ಸರಿ. ಬಟ್ ನಾನು ತುಂಬ ಎಕ್ಸ್ಪೆಕ್ಟೇಷನ್ನು, ತುಂಬಾ ಚೆನ್ನಾಗಿರುತ್ತೆ ಫಿಲಮ್ಮು. ನೆನ್ನೆ ನೈಟ್ ನಿದ್ದೆ ಮಾಡದೆ ಎಲ್ಲ ಹೋಗ್ಬಿಟ್ಟು ಡಿಸಪಾಯಿಂಟ್ ಆಯಿತು. ನನಗೆ ದೇವರಣೆಗೂ ಡಿಸಪಾಯಿಂಟ್ ಆಯಿತು. ಯಾರು ಏನಾರು ಅಂದ್ಕೊಳ್ಳಿ ಪಾಪ, ಎಷ್ಟೋ ಜನ ಸುಮ್ಮನೆ ಹೇಳ್ಬೋದು ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ಮತ್ತೊಂದಿದೆ. ಬಟ್ ಓಪನ್ ಆಗಿ ರಿವ್ಯೂ ಹೇಳ್ತಾ ಇದ್ದೀನಿ, ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ. ನಾವು ಯಶ್ ಅವ್ರನ್ನ ತುಂಬ ಏನೋ ದೊಡ್ಡ ಅದ್ಭುತ ಮಾಡಿರ್ತಾರೆ ಅಂದ್ಕೊಂಡಿದ್ವಿ, ಬಟ್ ಯಶ್ ಈ ಸರಿ ನಮ್ಮನ್ನ ಡಿಸಪಾಯಿಂಟ್ ಮಾಡಿದ್ದಾರೆ. ಯಾಕಂದರೆ ಇದನ್ನ ಸಾಮಾನ್ಯ ಜನರು ನೋಡೋ ಥರ ಇಲ್ಲ ಫಿಲಮ್ ಇದು. ಸಾಮಾನ್ಯ ಜನರು ಅರ್ಥನೇ ಆಗಲ್ಲ ಫಿಲಮ್. ಸಾಮಾನ್ಯ ಜನರಿಗೆ ಬೇರೆನೇ ಇದೆ, ನಾನು ನಿಮ್ಗೆ ಅದನ್ನ ಹೇಳೋಕ್ಕಾಗಲ್ಲ. ಸಾಮಾನ್ಯ ಜನರಿಗಂತೂ ಅರ್ಥ ಆಗಲ್ಲ. ಹಳ್ಳಿ ಜನಕ್ಕಂತೂ ದೇವರಣೆಗೂ ಹೇಳ್ತೀನಿ, ಟಾಕ್ಸಿಕ್ ಫಿಲಮು ಹಳ್ಳಿ ಜನ ನೋಡಿದ್ರೆ ನೀವು ಅರ್ಧ ನೋಡೋಕ್ಕೂ ನಿಮ್ಮ ಕೈಲಾಗಲ್ಲ, ನಿಮ್ಗೆ ಅರ್ಥನೂ ಆಗಲ್ಲ ಫಿಲಮು. ಆ ಥರ ನಿಮಗೆ ಬೇಜಾರಾಗ್ಬಿಡುತ್ತೆ ಮನಸ್ಸಿಗೆ, ಏನಪ್ಪ ಫಿಲಮ್ ಇದು ಅಂತ ಅನಿಸ್ಬಿಡುತ್ತೆ ಹಳ್ಳಿ ಜನಕ್ಕೆ. ಯಾಕಂದರೆ ಹಳ್ಳಿ ಜನ ಅಷ್ಟು ಅಪ್ಡೇಟೆಡ್ ಆಗಿಲ್ಲ ನಿಮ್ಮ ಟಾಕ್ಸಿಕ್. ಈ ಹಳ್ಳಿ ಜನ ಮತ್ತು ಊರಿನ ಕಡೆಯವರು, ನಮ್ಮ ಮಂಡ್ಯ, ಮೈಸೂರು, ರಾಮನಗರ, ಚನ್ನಪಟ್ಟಣ ಮತ್ತು ಈ ಕಡೆ ಚಿತ್ರದುರ್ಗ, ಬಳ್ಳಾರಿ, ಈ ಕಡೆ ಜನ ಇರೋರು ಅಪ್ಡೇಟ್ ಆಗಿಲ್ಲ ಅಷ್ಟು ಈ ಫಿಲಮ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು. ಯಶ್ ಅವರು ಯಾಕೋ ತುಂಬಾ ಫಾರ್ವರ್ಡ್ ಆಗಿ ಯೋಚನೆ ಮಾಡಿಬಿಟ್ರು ಅನಿಸುತ್ತೆ, ತುಂಬಾ ಮುಂದೆ ಹೊರಟೋದ್ರು ಅನಿಸುತ್ತೆ. ಎಸ್, ಇದೇ ಆಗಿತ್ತು ಇವತ್ತಿನ ರಿವ್ಯೂ. ದಯವಿಟ್ಟು ಕನ್ನಡ ಇಂಡಸ್ಟ್ರಿನ ಬೆಳೆಸಿ, ಕನ್ನಡ ಇಂಡಸ್ಟ್ರಿನ ಉಳಿಸಿ. ಫಿಲಮ್ ಎಲ್ಲರೂ ನೋಡಿ ಒಂದ್ಸರಿ, ನೋಡಿದ್ರೆ ಏನಿಲ್ಲ, ನೋಡ್ಬೋದು. ತುಂಬ ಆ್ಯಕ್ಷನ್ಗಳಿದೆ, ತುಂಬಾ ಚೆನ್ನಾಗಿರೋ ಒಂದೊಂದು ಸೀನ್ಸ್ಗಳಿದೆ ಫಿಲಮಲ್ಲಿ. ಯಶ್ ಅವ್ರಿಗೋಸ್ಕರ ಅಂತೂ ನೋಡಲೇಬೇಕು ಫಿಲಮ್ಮು. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅನ್ನೋದು ನಮ್ಮ ಬೇಜಾರಷ್ಟೇ. ನೋಡೋಣ ನೆಕ್ಸ್ಟ್ ಫಿಲಮ್ಗಳಲ್ಲಿ ಯಶ್ ಅವರು ಅವರ ಲೆಗಸಿನ ಉಳಿಸ್ಕೊಂಡು ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಜಯ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್, ಥ್ಯಾಂಕ್ ಯು.